ಬಿಜೆಪಿಯಿಂದ ಉಚ್ಚಾಟನೆಯಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಬೆಂಬಲಕ್ಕೆ ನಿಂತ ಮತ್ತೊಬ್ಬ ನಾಯಕ. ರಾಮುಲು ಬೆನ್ನಲ್ಲೇ ಮತ್ತೊಬ್ಬರು ಬ್ಯಾಟ್ ಬೀಸಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಮತ್ತೊಬ್ಬರ ಶಕ್ತಿ ಈಗ ಆನೆ ಬಲ ತಂದು ಕೊಟ್ಟಿದೆ. ಯತ್ನಾಳ್ ಬೆನ್ನಿಗೆ ನಿಂತ ಉತ್ತರ ಕರ್ನಾಟಕದ ನಾಯಕ ಬಹಿರಂಗವಾಗಿಯೇ ಯತ್ನಾಳ್ ಅಮಾನತಿಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಆದ ನಂತರ ಏಕಾಂಗಿಯಾದ್ರು, ಮೂಲೆ ಗುಂಪಾದ್ರು, ರಾಜಕೀಯವಾದಂತಹ ಶಕ್ತಿಯನ್ನ ಕಳೆದುಕೊಂಡು ಈಗ ಏಕಾಂಗಿಯಾಗಿದ್ದಾರೆ ಎನ್ನುವಂತಹ ರೀತಿಯಲ್ಲಿ ಬಿಜೆಪಿಯ BY ವಿಜೇಂದ್ರರ ಬಣ ಸಂಭ್ರಮಾಚರಣೆಯನ್ನ ಮಾಡ್ತು. ಆದರೆ ಯತ್ನಾಳ್ ಪರವಾಗಿ ರಾಮುಲು ನಿಂತ್ಕೊಂಡ್ರು. ಈಗ ರಮೇಶ್ ಜಾರಕಿಹೊಳಿಯು ಕೂಡ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಮತ್ತೊಮ್ಮೆ ಪರಿಶೀಲನೆಗೆ ಹೇಳುತ್ತೇನೆಂದ ರಜಾ, ಶೀಘ್ರವೇ ಹೈಕಮಾಂಡ್ ಜೊತೆ ಮಾತನಾಡುತ್ತೇನೆ. ಇದು ರಮೇಶ್ ಜಾರಕಿಹೊಳಿ ಹೇಳಿದ್ದು. ಯತ್ನಾಳ್ ಪರವಾಗಿ ರಮೇಶ್ ಜಾರಕಿಹೊಳಿ ಬ್ಯಾಟ್ ಬೀಸಿದ್ದಾರೆ. ರಮೇಶ್ ಜಾರಕಿಹೊಳಿ ಮತ್ತೊಮ್ಮೆ ಮರುಪರಿಶೀಲನೆಯಾಗಬೇಕು. ಯತ್ನಾಳ್ ಅಮಾನತಿಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ರಾಮುಲು ಕೂಡ ಉಚ್ಚಾಟನೆ ಮರುಪರಿಶೀಲನೆ ಮಾಡಿ ಪಾರ್ಟಿಗೆ ಮತ್ತೆ ತೆಗೆದುಕೊಳ್ಳುವಂಥ ಕೆಲಸ ಆಗಬೇಕು ಅಂತ ಹೇಳಿ ರಾಮುಲು ಯತ್ನಾಳ್ ಪರ ನಿಂತ್ಕೊಂಡು ಮಾತನಾಡಿದ್ರು. ಈಗ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಯು ಕೂಡ ಅದೇ ಹಾದಿಯನ್ನು ತುಳಿದಿದ್ದಾರೆ. ಅಂದರೆ ಯತ್ನಾಳ್ ಪರವೇ ನಿಂತ್ಕೊಂಡು ಮಾತನಾಡಿರುವಂತಹದ್ದು. ಯತ್ನಾಳ್ ಪರವಾಗಿ ರಮೇಶ್ ಜಾರಕಿಹೊಳಿ ಸಮರ್ಥನೆ ಮಾಡಿಕೊಂಡಿರುವಂತಹದ್ದು. ಯತ್ನಾಳ್ ಅಮಾನತು ಆತುರದ ಕ್ರಮ ಎಂದ ರಮೇಶ್ ಜಾರಕಿಹೊಳಿ. ಒಟ್ಟಾರೆ ಜನಾರ್ದನ ರೆಡ್ಡಿ ವರ್ಸಸ್ ರಾಮುಲು ಇಬ್ಬರ ಸ್ನೇಹ ಒಡೆದು ಹೋದ ಬೆನ್ನಲ್ಲೇ ರಾಮುಲು ಈಗ ಯತ್ನಾಳ್ ಪರ ನಿಂತ್ಕೊಂಡಿದ್ದಾರೆ. ಇನ್ನು ರಮೇಶ್ ಜಾರಕಿಹೊಳಿಯು ಕೂಡ ಯತ್ನಾಳ್ ಪರ ನಿಂತ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಇನ್ನು ಬರಬೇಕಾದವರು ಮತ್ತು ಯತ್ನಾಳ್ ನಿರೀಕ್ಷೆ ಮಾಡಿಕೊಂಡಿರುವಂತಹ ವ್ಯಕ್ತಿತ್ವಗಳು ಒಂದು ಪ್ರತಾಪ್ ಸಿಂಹ, ಮತ್ತೊಂದು ಸಿದ್ದೇಶ್ವರ್, ಮತ್ತೊಂದು ಕುಮಾರ್ ಬಂಗಾರಪ್ಪ. ಅವರ ಮುಂಚೆಯೇ ರಮೇಶ್ ಜಾರಕಿಹೊಳಿ ಯತ್ನಾಳ್ ಪರ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು. ಇವತ್ತು ನಮ್ಮ ನಾಯಕರು ಅವರು. ನಾವು ಪಕ್ಷ ಯಾಕೆ ನಿರ್ಣಯ ತಗೊಂಡು ನನಗೆ ಗೊತ್ತಿಲ್ಲ. ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂತ ದೊಡ್ಡ ಮನುಷ್ಯನ ಅಲ್ಲ. ಪಕ್ಷ ನಮ್ಮ ಎಲ್ಲಕ್ಕಿಂತ ದೊಡ್ಡ ಪಕ್ಷದವರು. ಪಕ್ಷ ನಿರ್ಣಯ ತಗೊಂಡ ಅದನ್ನ ನೋಡೋಣ, ಯಾಕೆ ತಗೊಂತ ನೋಡ್ಕೊಂಡು ನಾವು ನಾಳೆ ಸಭೆ ಸೇರತ್ತು. ಯತ್ನಾಳ್ ನಾಳೆ ಬೆಂಗಳೂರು ಬರ್ತಾರೆ. ಇವತ್ತು ಅವರು ಚಿಂಚೋಳಿ ಫ್ಯಾಕ್ಟ್ರಿ ಇದ್ದಾರೆ. ಅಲ್ಲಿಂದ ಇವತ್ತು ರಾತ್ರಿ ಬೆಂಗಳೂರು ತಲುಪೋದು. ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ. ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ ಶಿವಸಮಿತಿ ಹೈಕಮಾಂಡ್ ಯತ್ನಾಳ್ ಕಡೆ ಒಂದು ಲೆಟರ್ ಬರೆಸಿ ಇದ ಪುನಃ ಪರಿಶೀಲನೆ ಮಾಡಿ ಇದನ್ನ ಉಚ್ಚಾರಣೆ ಹಿಂದೆ ಪಡಿಬೇಕಂತ ನಾವೆಲ್ಲ ಕೂಡ ಮನವಿ ಮಾಡ್ಕೋತೀವಿ. ಯಾಕಂದ್ರೆ ಪಕ್ಷದ ನಾವು ದೊಡ್ಡವರಲ್ಲ. ಪಕ್ಷ ಏನೋ ತಪ್ಪು ಗ್ರಹಿಸಿರ್ಬೋದು ಅಥವಾ ಏನೋ ನಮ್ಮ ಕಡೆ ನುಣ್ಣೆ ತರಬೇಕು, ಎಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ಯತ್ನಾಳ್ ಅವರಿಗೆ ನಾವು ಮನವಿ ಮಾಡ್ಕೋತೀವಿ. ಮತ್ತೆ ಹೈಕಮಾಂಡ್ಗೂ ಮನವಿ ಮಾಡ್ಕೋತು. ಮತ್ತೆ ಇದು ಆಗ್ಬಾರ್ದಾಗಿತ್ತು. ನಮಗೂ ಒಂದು ಮನಸ್ಸಿಗೆ ನೋವಾಗಿದೆ. ಯಾಕಂದ್ರೆ ದೊಡ್ಡ ಸಮುದಾಯದ ನಾಯಕರಿರೋದ್ರಿಂದ ಪಕ್ಷಕ್ಕೆ ಉಪಯೋಗವಾಗಿತ್ತು. ಯಾಕೆ ಏನ್ ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಅಥವಾ ಏನಾಯ್ತು ಸರ್ ಅದಕ್ಕೆ ನೋಡ್ಕೊಂಡು ಪಕ್ಷ ತಿಳಿ ಹೇಳಿ ಆದಷ್ಟು ಶೀಘ್ರದಲ್ಲಿ ಈ ಉಚ್ಚಾರ ಹಿಂದೆ ಪಡೆದ ಪೂರ್ಣ ವಿಶ್ವಾಸ ಇದೆ. ನೋಡಿ, ಬಹಳ ಪ್ರೀತಿ ಇದ್ದ ಮನುಷ್ಯ ಮೇಲೆ ಪ್ರೀತಿ ಇದ್ದಾರ ಮೇಲೆ ಆಕ್ಷನ್ ತಗೋತಾರೆ. ಪ್ರೀತಿ ಇದ್ದ ಮೇಲೆ ಯಾರು ಬೇಡ ಹೊರಗುಲ್ಲ ಅನ್ನೋರು ಕೇರ್ ಮಾಡೋದಿಲ್ಲ. ನಾನು ಬೇದ್ದನು.